ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಅಪ್ಡೇಟ್ ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಗೃಹಲಕ್ಷ್ಮಿ ಅಪ್ಡೇಟ್ ನ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೆ. ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಎಷ್ಟೆಷ್ಟು ಅಮೌಂಟ್ ಬಂದಿದೆ, ಎಷ್ಟನೇ ಕಂತು ಅಮೌಂಟ್ ಬಂದಿದೆ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೆ. ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಬಿಡುಗಡೆ ಆಗಿದೆ. ಆದ್ರೆ ಇಲ್ಲಿ ನಮ್ಗೆ ಕೊಡ್ಬೇಕಾಗಿದ್ದು ಅಮೌಂಟ್ ಬಂದು 4 ತಿಂಗಳಿನ ಅಮೌಂಟ್. ಬಟ್ ನಮ್ಗೆ 1 ತಿಂಗಳಿನ ಅಮೌಂಟ್ ಮಾತ್ರ ಕೊಡ್ತಾ ಇದ್ದಾರೆ. ಅಂದ್ರೆ 21ನೇ ಕಂತಿನ ಅಮೌಂಟ್ ಮಾತ್ರ ನಮ್ಗೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ನಾನು ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ಬಂದು 21% ಜನರಿಗೆ ಮಾತ್ರ ಈ ಹಣ ಜಮಾ ಆಗಿದೆ. 21% ಮಾತ್ರ, ಇನ್ನ 79% ಆಗಿಲ್ಲ ಅಂತ ಹೇಳಿ. ಬಟ್ ಅದು ಯಾವ್ಯಾವ ಜಿಲ್ಲೆಗಾಗಿದೆ ಅಂತ ಕೂಡ ನಾನು ಹೇಳಿದ್ದೆ. ಆದ್ರೆ ಈಗ ಸುಮಾರು ಜಿಲ್ಲೆಗಳಿಗೆ ಇವತ್ತು ಅಂದ್ರೆ ಇವತ್ತಿನ ದಿನ ಸುಮಾರು ಜಿಲ್ಲೆಗೆ, ಇವತ್ತು ಯಾವ ವಾರ ಅಂದ್ರೆ ಮಂಗಳವಾರ ಬಂದು ಸುಮಾರು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ. ಅಂದ್ರೆ ಗೃಹಲಕ್ಷ್ಮಿ ಹಣ 21ನೇ ಕಂತಿನ ಹಣ ಬಂದು ಬಿಡುಗಡೆಯಾಗಿದೆ. ಯಾವ್ಯಾವ ಜಿಲ್ಲೆಗೆ ಅಂತ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಮತ್ತೆ ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಗೆ ಆಲ್ರೆಡಿ ಬಿಡುಗಡೆ ಆಗಿದೆ. ಮತ್ತೆ ಈಗಾಗ್ಲೇ ಹಣ ಜಮಾ ಆಗಿದೆ. ಇಲ್ಲಿ ನಾನು ಇವಾಗ ಹೇಳಿದ್ನಲ್ಲ ಜಿಲ್ಲೆಗಳು, ಆ ಜಿಲ್ಲೆಗಳಿಗೆಲ್ಲ ಆಲ್ರೆಡಿ ಹಣ ಜಮಾ ಆಗಿದೆ. ಈಗ ಇವತ್ತು ಬಂದು ಅಂದ್ರೆ ಮಂಗಳವಾರ ಬಂದ್ರು 12ನೇ ತಾರೀಕು ಮಂಗಳವಾರ ಬಂದು ಇವತ್ತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಹಣ ಅಂದ್ರೆ ಶಿವಮೊಗ್ಗ, ಮತ್ತೆ ಮೈಸೂರು, ಉಡುಪಿ, ವಿಜಯನಗರ, ಬೆಳಗಾವಿ, ದಕ್ಷಿಣ ಕನ್ನಡ, ತುಮಕೂರು, ಬಳ್ಳಾರಿ, ಚಿಕ್ಕಮಗಳೂರು, ರಾಮನಗರ ಜಿಲ್ಲೆಗೂ ಕೂಡ ಇವತ್ತು ಮಂಗಳವಾರ ಹಣ ಜಮಾ ಆಗಿದೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಬಂದು ಇವತ್ತು ಏನು 2,000 ಅಮೌಂಟ್ ಏನಿದೆ ಅದು ಎಲ್ರಿಗೂ ಕೂಡ ಜಮಾ ಆಗಿದೆ. ಇದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅಮೌಂಟ್ ಏನಿದೆ 2,000 ಅಮೌಂಟ್ ಬಂದು ಜಮಾ ಆಗಿದೆ. ಅಂದ್ರೆ 21ನೇ ಕಂತಿನ ಅಮೌಂಟ್ ಮಾತ್ರ ಇಲ್ಲಿ ಜಮಾ ಆಗಿದೆ. ಇನ್ನ 20ನೇ ಕಂತಿನ ಹಣ ಕೂಡ ಕೆಲವೊಬ್ಬರಿಗೆ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೂ ಕೂಡ 20ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ಅಂದ್ರೆ ಒಟ್ಟಿಗೆ 4,000 ಕೂಡ ಅವ್ರಿಗೂ ಕೂಡ ಬಂದಿದೆ. ಒಬ್ಬೊಬ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಮತ್ತೆ 21ನೇ ಕಂತಿನ ಹಣ ಏನಿದೆ ಇದು ಇವತ್ತು ಬಂದು ಮಂಗಳವಾರ ಬಂದು ಆಲ್ಮೋಸ್ಟ್ ಜಿಲ್ಲೆಗಳಿಗೆ ಅಮೌಂಟ್ ಏನಿದೆ, ಇವಾಗ ನಾವ್ ಯಾವ್ಯಾವ ಜಿಲ್ಲೆ ಹೇಳಿದ್ವಿ ಆ ಜಿಲ್ಲೆಗಳಿಗೆಲ್ಲ 2,000 ಅಮೌಂಟ್ ಗೃಹಲಕ್ಷ್ಮಿ ಅಮೌಂಟ್ 21ನೇ ಕಂತಿನ ಅಮೌಂಟ್ ಬಂದು ಆಲ್ರೆಡಿ ಜಮಾ ಆಗಿದೆ. ಅವರ ಖಾತೆ, ಗೃಹಲಕ್ಷ್ಮಿಯರ ಖಾತೆಗೆ ಅಮೌಂಟ್ ಬಂದು ಜಮಾ ಆಗಿದೆ. ಬಟ್ ಈ ಮಾಹಿತಿ ನೋಡಿ ಕೆಲವೊಂದಷ್ಟು ಜನ ಕೂಡ ನಂಬಲ್ಲ. ಬಟ್ ವಿತ್ ಪ್ರೂಫ್ ನಿಮ್ಗೆ ತಮ್ನೈಲ್ ಅಲ್ಲಿ ಹಾಕ್ತೀನಿ, ವಿತ್ ಪ್ರೂಫ್ ತೋರಿಸ್ತೀನಿ, ಸ್ಕ್ರೀನ್ ಶಾಟ್ ಕೂಡ ನಿಮ್ಗೆ ಹಾಕ್ತೀನಿ. ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಇವತ್ತು ಮಂಗಳವಾರ, ಅಂದ್ರೆ ಇವತ್ತು ಮಂಗಳವಾರ 12ನೇ ತಾರೀಕು ಎಲ್ಲಾ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ನಾನು ಹೇಳಿದಂತ ಜಿಲ್ಲೆಗಳಿಗೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅಮೌಂಟ್ ಬಂದಿದೆ. ಹಾಗೆ ನಾನ್ ಹೇಳಿರೋ ಜಿಲ್ಲೆಗಳು ಬಿಟ್ಟು ಬೇರೆ ಯಾವ್ದಾದ್ರು ಜಿಲ್ಲೆಗೆ ಬಂದಿದ್ರು ಕೂಡ ನೀವು ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಂದಿಲ್ಲ ಅಂದವರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಇವತ್ತು ಮಂಗಳವಾರ ಬಂದು 12ನೇ ತಾರೀಕು ಬಂದು ಎಲ್ಲಾ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಅಮೌಂಟ್ ಬಂದಿದೆ. ನಮಗೂ ಕೂಡ ಮೆಸೇಜ್ ಬಂದಿದೆ. ವಿತ್ ಪ್ರೂಫ್ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ನ ಬಗ್ಗೆ ಇದಾಗಿದೆ. ಹಾಗೆ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ತುಂಬಾನೇ ಅವಶ್ಯಕ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.